ಆದರೆ ತನಗೆ ಬೇಕಾಗಿರುವಷ್ಟನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ಕಳಿಸ್ಕೊಡುತ್ತೆ. ಈ ಕ್ಲಾಸಿಗೆ ಒಪ್ಕೊಂಡ್ರೆ ಸರಿ. ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ನಬೇಕು ಅನಿಸಿದ್ರೆ ನಮ್ಮ ರೈತರು ಆಲೂಗಡ್ಡೆ ಕಳಿಸ್ಕೊಡ್ತಾರೆ, ಮನೆ ಮಕ್ಕಳಿಗೆ ಬೇಕಾಗಿರೋಷ್ಟನ್ನು ಉಳಿಸ್ಕೊಂಡು ಉಳಿದಿದ್ದನ್ನು ಕಳಿಸ್ಕೊಡ್ತಾರೆ. ಹ್ಞೂ ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಒಪ್ಪಂದ ಬೇಡ ಅಂತ. ಹೆಂಗಾಗೋಯ್ತು ಅಂದ್ರೆ ಅಮೆರಿಕ ಹೇಳ್ತು, ನೀವು ಸೈನ್ ಮಾಡ್ಲಿಲ್ಲ ಅಂದ್ರೆ ಅಟ್ಟೆ ಹೋಯ್ತು, ನಮಗೇನು ಅಗತ್ಯ ಇಲ್ಲ, ಬೇರೆಯವರು ಸೈನ್ ಮಾಡ್ತಾರೆ ಅಂತ ಉಳಿದ 190 ರಾಷ್ಟ್ರಗಳನ್ನು ಕೇಳಿದ್ರು. ನೀವು ಸೈನ್ ಮಾಡ್ತೀರ ತಾನೆ? ನೀವು ನಂಬಲ್ಲ ಮಿತ್ರರೇ, 190 ರಾಷ್ಟ್ರಗಳಲ್ಲಿ ಬಹುತೇಕ ರಾಷ್ಟ್ರಗಳು ಹೇಳಿದ್ವು ಇಂಡಿಯಾ ಸೈನ್ ಮಾಡಲ್ವಂತ. ಹಂಗಿದ್ರೆ ನಾವು ಮಾಡಲ್ಲ, ಹೋಗಿ. ಯಾಕೆ ಅಂತ ಕೇಳಿದ್ರೆ ಅವ್ರ ಪರವಾಗಿ ನಿಂತಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವ್ರ ಪರವಾಗಿ ನಿಂತಂತವನು ಹೇಳ್ತಾನೆ, ಜಗತ್ತಿನ ಭೂಪಟದಲ್ಲಿ ನಾವು ಭಾರತವನ್ನು ನಂಬ್ತೀವಿ ಹೊರತು ಅಮೆರಿಕಾನಲ್ಲ, ನೆನಪಿಟ್ಟುಕೊಳ್ಳಿ ಅಂತ ಮುಂದುವರೆಸಿ ಹೇಳಿದಿರಂತೆ. ಕಳೆದ 10,000 ವರ್ಷಗಳಲ್ಲಿ, ದಿಸ್ ಈಸ್ ಕ್ರೆಡಿಬಿಲಿಟಿ ಐ ಆಮ್ ಸ್ಪೀಕಿಂಗ್ ಆಫ್, ಕಳೆದ 10,000 ವರ್ಷಗಳಲ್ಲಿ ಭಾರತ ಅನ್ನುವ ಈ ರಾಷ್ಟ್ರ ಬೇರೆ ಯಾವ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ. ಕಳೆದ 400 ವರ್ಷಗಳಲ್ಲಿ ಅಮೆರಿಕ ಯಾವ ರಾಷ್ಟ್ರನ್ನು ಉದ್ಧಾರ ಮಾಡಲಿಲ್ಲ. ಇದು ಭಾರತ ದೇಶಕ್ಕೆ ಇರೋ ಕ್ರೆಡಿಬಿಲಿಟಿ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ತುಂಬಾ ಜನ ತರುಣರಿದ್ದೀರಿ, ಹೆಮ್ಮೆ ಪಡಬೇಕು ಭಾರತದಲ್ಲಿ ಇದ್ದೀವಿ ಅಂತ. ಇಬ್ರು ಹುಡುಗರಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಹುಡುಗ, ಅವನಿಗೆ ತಂದೆ ಯಾರು ಅಂತಾನೆ ಗೊತ್ತಿಲ್ಲ, ವೇಶ್ಯೆಗೆ ಹುಟ್ಟಿದ ಮಗ. ಆ ಹುಡುಗ ಅಲ್ಲಿ ಕೂತಿದ್ದಾನೆ. ಇನ್ನೊಬ್ಬ ಹುಡುಗ ಎಂತವನು ಗೊತ್ತೇನು? ಅವರಪ್ಪ ಊರಿನಲ್ಲಿ ಎಲ್ಲರಿಂದಲೂ ಗೌರವಕ್ಕೆ ಪಾತ್ರನಾದವನು. ತಾತ ಅಂತಂದ್ರೆ ಊರಿನಲ್ಲಿ ಎಲ್ಲರೂ ದೇವ್ರು ಅಂತ ಕರಿತಿದ್ರು. ಮುತ್ತಾತ ಹೆಂಗಿದ್ರು ಅಂತಂದ್ರೆ ರಾಜನಿಗಿಂತ ಹೆಚ್ಚು ಊರಿನಲ್ಲಿ. ಆ ತರದ ಪರಿಸ್ಥಿತಿಯಲ್ಲಿ ಇದ್ದಂತ ಒಬ್ಬ ಹುಡುಗ, ಪರಂಪರೆ ಅಟ್ಟು ಶ್ರೇಷ್ಠ. ಮತ್ತೊಬ್ಬ ಹುಡುಗ ವೇಶ್ಯೆಯ ಮಗ. ಇಬ್ಬರನ್ನು ಸ್ಟೇಜ್ ಮೇಲೆ ಕೂರಿಸಿ ಇಬ್ಬರು ಮುಖಗಳನ್ನು ನೋಡಿ ಯಾರ ಪರಂಪರೆ ಶ್ರೇಷ್ಠವೋ ಅವನು ಹೆಮ್ಮೆಯಿಂದ ಬೀಗ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಅಪ್ಪ ಗ್ರೇಟು, ನಮ್ಮ ತಾತ ಗ್ರೇಟು, ನಮ್ಮ ಮುತ್ತಾತ ಗ್ರೇಟು, ನಾನು ಹಂಗೆ ಅಂತ. ಆದ್ರೆ ಯಾರಿಗ್ ತಂದೆ ಯಾರು ಅಂತಾನೆ ಗೊತ್ತಿಲ್ವೋ ಆ ಹುಡುಗ ಸ್ವಭಾವತಃ ವೀಕ್ ಆಗ್ಬಿಡ್ತಾನೆ. ನಮ್ಮ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಏನು ಅಂತ ನಿಮ್ಮೆದುರಿಗೆ ಕೂತಿರ್ಲಿ ಅಂತ. ಈ ಪರಂಪರೆ ಗ್ರೇಟ್ ಆಗಿರುವಂತ ಹುಡುಗ ಯಾರು ಗೊತ್ತೇನು? ಭಾರತದ ಹುಡುಗ. ಎಂತ ಶ್ರೇಷ್ಠ ಪರಂಪರೆ ಅಂತಂದ್ರೆ ವಿಶ್ವಾಮಿತ್ರರಿಂದ ಶುರುವಾಗಿರುವಂತ ಪರಂಪರೆ ಬಸವಣ್ಣವರವರೆಗೂ ಹರ್ಕೊಂಡು ಬಂದಿರುವಂತ ಶ್ರೇಷ್ಠ ಪರಂಪರೆ ನಮ್ದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕ್ರಿ. ಯಾವತ್ತೂ ಯಾರಿಗೂ ಮೋಸ ಮಾಡದ, ಅನ್ಯಾಯ ಮಾಡದ ಪರಂಪರೆಯನ್ನು ನಾನು, ಅದಕ್ಕೋಸ್ಕರ ನನ್ನ ಎದೆ ಬೀಗುತ್ತೆ. ನಾನು ಯಾವತ್ತೂ ಭಾರತ ಅನ್ಬೇಕಾದ್ರೆ ಎದೆ ಬಾಗಿಸಿ ಮಾತಾಡ್ಲಿಲ್ಲ. ನಂಗೆ ಗೊತ್ತು ನನ್ನ ಭಾರತದಲ್ಲಿ ಇವತ್ತು ಸಮಸ್ಯೆ ಇದೆ. ಆದ್ರೆ 10,000 ವರ್ಷಗಳಿಂದ ಶ್ರೇಷ್ಠ ಜನರನ್ನ ಸಮಾಜಕ್ಕೆ ಕೊಟ್ಟಂತ ನಾಡಿನ ಅಂತ ಪರಂಪರೆಯನ್ನು ನಾನೇ ಯಾಕೆ ತಲೆ ತಗ್ಗಿಸಿ ಮಾತನಾಡಬೇಕು? ಜಗತ್ತಿನ ಯಾರಿದ್ರೂ ನನ್ನೆದುರಿಗೆ ತಲೆ ತಗ್ಗಿಸ್ಬೇಕೆ ಹೊರತು ನಾನ್ ತಲೆ ತಗ್ಗಿಸ್ಬೇಕಾಗಿಲ್ಲ. ಯಾಕೆಂದ್ರೆ ಒಬ್ಬರಿಗೂ ಕೂಡ ಅನ್ಯಾಯ ಮಾಡದ ರಾಷ್ಟ್ರದವನ್ ನಾನು ಅಂತ ಏನ್ ಹೆಮ್ಮೆ ಇರಬೇಕಿತ್ತು. ಕಳೆದೋಗ್ಬಿಡ್ತಲ್ಲ ಎಲ್ಲ ಹೆಮ್ಮೆಗಳು. ನನ್ನ ನೆಚ್ಚಿನ ಮಿತ್ರರೇ, ಈ ಹೆಮ್ಮೆ ಯಾವ ಕಾರಣಕ್ಕೆ ಬರುತ್ತೆ ಗೊತ್ತೇನು? ವಿಶ್ವಾಮಿತ್ರರ ಕಾರಣದಿಂದಾಗಿ ಬರುತ್ತೆ. ಯಾವ ವಿಶ್ವಾಮಿತ್ರ ವಸಿಷ್ಠರ ಎದುರಿಗೆ ನಿಂತಾಗ ತಾನು ವಸಿಷ್ಠರ ಸಾಮರ್ಥ್ಯವನ್ನ ನೋಡಿಕೊಂಡು ನನಗೆ ವಸಿಷ್ಠರ ಸಾಮರ್ಥ್ಯ ಬೇಕೇ ಹೊರತು ಈ ರಾಜ್ಯ ಬೇಡ ಅಂತ ರಾಜ್ಯವನ್ನ ತ್ಯಾಗ ಮಾಡಿ ತಪಸ್ಸಿಗೆ ಕೂತು ಬ್ರಹ್ಮ ಬಲಕ್ಕೋಸ್ಕರ ಪ್ರಯತ್ನ ಪಟ್ರಲ್ಲ, ಆ ವಿಶ್ವಾಮಿತ್ರ ನಮ್ಮ ಪರಂಪರೆ. ನಾವು ಚಕ್ರವರ್ತಿಯನ್ನು ಹೆಚ್ಚು ಗೌರವಿಸೋಲ್ಲ, ನಾವು ಹೆಚ್ಚು ಗೌರವಿಸೋದು ಒಬ್ಬ ಶ್ರೇಷ್ಠ ಸನ್ಯಾಸಿಯನ್ನ. ಯಾವ ಸನ್ಯಾಸಿ ತನ್ನೆಲ್ಲ ಜೀವನವನ್ನ ಬಿಟ್ಟು ಬರ್ತಾನೋ ಅವನನ್ನು ಗೌರವಿಸ್ತೀವಿ. ಸ್ವಲ್ಪ ಕಾಲಕ್ಕೆ ನಿಮ್ಗೆ ಅನಿಸ್ಬೋದು ಹಂಗೇನಿಲ್ಲ ಇವತ್ತು ರಾಜಕಾರಣಿಗಳಿಗೆ ಹೆಚ್ಚು ಗೌರವ ಅಂತ. ದೇವರಾಣೆಗೂ ಇಲ್ಲ. ನಾನು ಗುಲ್ಬರ್ಗಾದ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯ ಹೈಸ್ಕೂಲ್ ಮಕ್ಕಳು, ಆ ಮಕ್ಕಳನ್ನ ಕೂರಿಸಿ ನಾನು ಸುಮ್ಮನೆ ಕೇಳಿದೆ, ನೋಡ್ರಪ್ಪ, ಈ ಊರಿಗೆ ನಿಮ್ ಸ್ಕೂಲಿಗೆ ಒಬ್ಬ ಸನ್ಯಾಸಿ ಬರ್ತಾರೆ, ಜೇಬಲ್ 1 ಪೈಸಾ ಇರಲ್ಲ ಅಂತ ಸನ್ಯಾಸಿ ನಿಮ್ ಎದುರಿಗೆ ಕೂರಿಸ್ತೀನಿ. ಅವ್ರ ಪಕ್ಕದಲ್ಲಿ ಈ ಊರಿನ ಶ್ರೀಮಂತರು ಜೇಬಿಂದ ತೆಗೆದ್ರೆ 1000 ರೂಪಾಯಿ ನೋಟು ಬರುತ್ತೆ, ಅವ್ರನ್ನ ಪಕ್ಕದಲ್ಲಿ ಕೂರಿಸ್ತೀನಿ. ನಿಮ್ಮನ್ನ ಸ್ಟೇಜ್ ಮೇಲೆ ಬಿಟ್ರೆ ನೀವು ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ ಎಂದು. ಹುಡುಗರಂದ್ರು, ಸನ್ಯಾಸಿಗಳಿಗೆ ಮೊದಲು ನಮಸ್ಕಾರ, ಸ್ವಾಮಿಗಳಿಗೆ ರೀ ಮೊದಲು ನಮಸ್ಕಾರ ಅಂತ ಒಬ್ಬ ಹುಡುಗ. ನಾನು ಕೇಳಿದೆ, ಸ್ವಾಮಿಗಳಿಗೆ ಯಾಕಪ್ಪ? ಅವ್ನು ಕೇಳಿದ್ರೆ ದುಡ್ಡು ಕೊಡ್ಲಿಕ್ಕಾಗಲ್ಲ, ಅವ್ರ ಜೇಬಲ್ ದುಡ್ಡಿಲ್ಲ, ಅವ್ರು ನಿಂಗೆ ದುಡ್ಡು ಕೊಡ್ಲಿಕ್ಕಾಗಲ್ಲ, ಬೇಕಾದ್ರೆ ಭಿಕ್ಷೆ ಬೇಡಿ, ನೀನ್ ಕೊಟ್ಟಿದ್ದನ್ನು ಪ್ರಸಾದ ಅಂತ ತಗೊಳ್ಬಲ್ಲವರು, ಆದ್ರೆ ಪಕ್ಕದಲ್ಲಿ ಕೂತಿದ್ದವರು ನಿಮ್ಗೆ ಬೇಕಾದಟ್ಟನ್ನು ಕೊಡಬಲ್ಲರು ಅಂತ ಹೇಳಿದ್ರೆ ಆ ಹುಡುಗ ಏನಂದ ಗೊತ್ತಾ? ಗುಲ್ಬರ್ಗಾದ ಹತ್ರ ಒಂದು ಹಳ್ಳಿಯ ಒಬ್ಬ ಹುಡುಗ ಹೇಳ್ತಾನೆ, ಸರ್ ಸ್ವಾಮಿಗಳಿಗೂ ಅದನ್ನು ಮಾಡೋ ತಾಕತ್ತಿತ್ತು ಸರ್, ಅದು ಬೇಡ ಅಂತ ಎಲ್ಲವನ್ನು ಬಿಟ್ಟು ಬಂದವರಲ್ಲೇನ್ರಿ, ಅದಕ್ಕೆ ಅವ್ರಿಗೆ ಮೊದಲು ನಮಸ್ಕಾರ ರೀ ಅಂತನೋ ಹುಡುಗ. ಈ ದೇಶದ ರಕ್ತದ ಕಣಕಣದಲ್ಲೂ ಕೂಡ ಹರಿದಿರೋ ಭಾವನೆ ಇದೆಯಲ್ಲ, ಇದು ಈ ಭಾವನೆ ಯಾಕೆ ಅಂದ್ರೆ ವಿಶ್ವಾಮಿತ್ರರ ಕಲ್ಪನೆ ಇದೆ ರೀ ನಮ್ಗೆ.
ವಿಶ್ವಾಮಿತ್ರರು ರಾಜ್ಯ ತ್ಯಾಗ ಮಾಡಿದ್ರು, ತ್ಯಾಗ ಮಾಡಿ ಬ್ರಹ್ಮ ತೇಜವನ್ನ ಪಡ್ಕೊಳ್ಳಿಕ್ಕೋಸ್ಕರ ಭಿಕಾರಿಯಾಗಿ ನಿಂತರಲ್ಲ. ಹಿಂಗಾಗಿ ದಶರಥ ಕೂಡ ತನ್ನ ಮಗ ರಾಮನನ್ನ ವಿಶ್ವಾಮಿತ್ರರೊಂದಿಗೆ ಕಳಿಸ್ಕೊಡ್ತಾನೆ. ನೀವು ಕರೆದ್ರೆ ಎಲ್ಲಿಗೆ ಬೇಕಿದ್ರು ಕಳಿಸ್ಕೊಡ್ತೀನಿ ಅಂತ. ರಾಜನ ಮಾತಿಗಿಂತ ಸಂತನ ಮಾತಿಗೆ ಬೆಲೆ ಜಾಸ್ತಿ, ಯಾಕೆಂದ್ರೆ ತ್ಯಾಗಕ್ಕೆ ಬೆಲೆ ಜಾಸ್ತಿ ಇರುವಂತ ನಾಡಿದು. ರಾಮ ಯಾಕೆ ಗ್ರೇಟ್ ಆಗ್ತಾನೆ ಗೊತ್ತೇನು? ರಾಮ ಏನಾದ್ರೂ ಪಟ್ಟಕ್ಕೆ ಕೂತ್ಕೋಬೇಡ ನೀನು ಕಾಡಿಗೆ ಹೋಗುವಂತ ಅಪ್ಪ ಹೇಳಿದಾಗ ಅಪ್ಪನನ್ನ ಕೊಂದು ಆಳ್ವಿಕೆ ನಡೆಸ್ಬಿಟ್ಟಿದ್ದಿದ್ರೆ ಬಹುಶಃ ಒಳ್ಳೆ ರಾಜನಾಗಿರ್ತಿದ್ದ. ಇವತ್ ನಾವ್ಯಾರು ನೆನಪಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಅಪ್ಪನ ಮಾತನ್ನು ನಡೆಸ್ಕೊಡ್ಲಿಕ್ಕೋಸ್ಕರ ತನ್ನ ಇಡೀ ಜೀವನವನ್ನ ತ್ಯಾಗ ಮಾಡಿ ಕಾಡಿಗೆ ಹೊರಟು ನಿಂತಲ್ಲ ರಾಮ. ಈ ಕಾರಣಕ್ಕೋಸ್ಕರ ಗ್ರೇಟ್ ಆಗ್ತಾನೆ ರೀ. ನನಗೆ ಪಟ್ಟಕ್ಕಿಂತ ಹೆಚ್ಚು ದೊಡ್ಡದ್ದು ಅಪ್ಪನ ಮಾತು ಉಳಿಸೋದು ಅಂತ ಹೇಳಿರುವಂತ ಶ್ರೇಷ್ಠ ರಾಜ ನಮಗೆ ಮರ್ಯಾದಾ ಪುರುಷೋತ್ತಮನಾಗಿ ನಿಲ್ತಾನೆ ಹೊರತು ಮತ್ತೇನೂ ಅಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ರಾಮ ಇಷ್ಟೆಲ್ಲ ಹೇಳ್ದ, ಎಲ್ಲವನ್ನೂ ತ್ಯಾಗ ಮಾಡ್ದ. ಆದ್ರೆ ರಾವಣನನ್ನ ಹೊಡಿಬೇಕಾದ್ರೆ ಮಾತ್ರ ರಾವಣನ ಮುಂದೆ ನಿಂತು ಭಜನೆ ಮಾಡಲಿಲ್ಲ. ನಮ್ಗೆಲ್ಲ ತಪ್ಪು ಕಲ್ಪನೆ ಇದೆ. ಈ ದೇಶದ ವ್ಯವಸ್ಥಿತವಾದ ಪ್ರಯತ್ನ ಯೋಚನೆ ಮಾಡಿ. ಧರ್ಮದ ರಕ್ಷಣೆಯ ವಿಚಾರ ಬಂದಾಗ ರಾಮ ಕೂಡ ತನ್ನ ಧನುಸ್ಸನ್ನ ಎತ್ತಿದ. ರಾಮ ಧನುಸ್ಸನ್ನ ಎತ್ತಿ ತನ್ನ ಧನುಸ್ಸಿನಿಂದ ರಾವಣನ ಹತ್ಯೆ ಮಾಡ್ಲಿಕ್ಕೆ ಅಂತ ನಿಲ್ತಾನಲ್ಲ. ಯಾಕೆ ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ತನ್ನನ್ನ ತಾನು ಕೂಡ ನಾಶ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗುವಂತ ಶ್ರೇಷ್ಠ ಪರಂಪರೆ ನನ್ನ ಭಾರತದ್ದು. ಕೃಷ್ಣನನ್ನ ನೆನಪಿಸ್ಕೊಳ್ಳಿ. ಶಿಶುಪಾಲ 99 ಬಾರಿ ಬೈಯೋವರೆಗೂ ಕಾದ. ಸಾಕ್ಷಾತ್ ದೇವರಾಗಿದ್ದ ಕೃಷ್ಣ 100ನೇ ಬಾರಿಗೆ ಕಾಯಲಿಲ್ಲ. 100 ಮುಗಿದ ತಕ್ಷಣ ತನ್ನ ಚಕ್ರವನ್ನು ಎತ್ತಿ ಅವನ್ ತಲೆ ಕಡದ ಹೇಳ್ತಾನೆ, ಅಹಿಂಸೆ ಪರಮಧರ್ಮ ಹೌದು, ಆದ್ರೆ ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ತಪ್ಪಲ್ಲ ಅಂತ ಶ್ರೇಷ್ಠ ಆದರ್ಶವನ್ನ ಈ ದೇಶಕ್ಕೆ ಕೃಷ್ಣ ಕೊಟ್ನಲ್ಲ. ಮರ್ತೇ ಹೋಗ್ಬಿಟ್ವಿ ನಾವು. ಯೋಚನೆ ಮಾಡಿ. ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ. ಅಕಸ್ಮಾತ್ ಏನಾದ್ರೂ ಕೃಷ್ಣನ ಜಾಗದಲ್ಲಿ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಿದ್ರೆ ಕುರುಕ್ಷೇತ್ರ ಯುದ್ಧ ಏನಾಗಿರ್ತಿತ್ತು ಅಂತ. ಜವಾಹರ್ಲಾಲ್ ನೆಹರು ಅರ್ಜುನ ಗಾಂಡಿವ ಬಿಸಾಕಿದ ತಕ್ಷಣ ಗಟ್ಟಿಯಾಗಿ ತಬ್ಕೊಂಡಿರೋರು, ವಾ ಅರ್ಜುನ, ನನ್ನ ಅಲಿಪ್ತ ನೀತಿಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರು, ಎಲ್ಲ ದೇಶಕ್ಕೂ ಒಂದು ರೌಂಡ್ ಹೊಡ್ಕೊಂಡ್ ಬಾಂದಿರೋರು. ಆದ್ರೆ ಕೃಷ್ಣ ಹೇಳ್ದ, ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನೈ ತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಟ್ಟ ಪರಂತಪ. ಹೇ ಅರ್ಜುನ, ನೀನು ಷಂಡನಾಗೋಗಿದ್ಯಾ ಕಣೋ ಅಂದ ಕೃಷ್ಣ. ಕೃಷ್ಣನ ಮಾತಿದು, ನಾನು ಹೇಳ್ತಿಲ್ಲ. ಕೃಷ್ಣ ಹೇಳ್ತಾನೆ, ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ. ಹೇ ಪಾರ್ಥ, ಷಂಡನಾಗಿದ್ದೀಯ. ಕ್ಷತ್ರಿಯನಾಗಿರೋ ನಿನ್ನ ಧರ್ಮ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನ ರಕ್ಷಿಸಬೇಕೇ ಹೊರತು ಈ ಹಂತದಲ್ಲಿ ಸನ್ಯಾಸ ಸ್ವೀಕಾರ ಅಲ್ಲ. ನಾಚಿಕೆಯಾಗಬೇಕು ನಿನಗೆ ಅಂತ 18 ಅಧ್ಯಾಯಗಳ ಬೋಧನೆ ಮಾಡಿ ಎಂತ ಅದ್ಭುತವಾದ ಆದರ್ಶವನ್ನ ನಮ್ಮೆದುರಿಗಿಟ್ಟ ಅಂತಂದ್ರೆ, ಧರ್ಮ ರಕ್ಷಣೆಗೋಸ್ಕರ ಕೆಳಗೆ ಬಿಸಾಡಿದ್ದ ಗಾಂಡೀವವನ್ನ ಅರ್ಜುನ ತೆಗೆದುಕೊಂಡ, ಎದುರಿಗಿದ್ದ ದುಷ್ಟರ ಸಂಹಾರ ಮಾಡಿ ಮತ್ತೆ ಧರ್ಮ ಸ್ಥಾಪನೆಯನ್ನ ಮಾಡ್ದ. ಇದು ಭಾರತದ ಆದರ್ಶ. ನೆನಪಿಟ್ಕೊಳ್ಳಿ. ಯಾವಾಗ್ಲೂ ನಮಗೆ ಮೋಸ ಮಾಡಿದ್ರು ಅಷ್ಟೇ. ಭಾರತ ಅಂತಂದ್ರೆ ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸಿ ಅಂತ ಹೇಳಿದ ರಾಷ್ಟ್ರ ಅಲ್ಲ. ಭಾರತ ಅಂದ್ರೆ ಒಂದು ಕೆನ್ನೆಗೆ ಹೊಡೆಯೋಕ್ಕಿಂತ ಮುಂಚೆ ಕೈ ಕತ್ತರಿಸ್ತೀನಿ, ಹುಷಾರಾಗಿರು, ನನ್ನ ಹತ್ರ ಶಸ್ತ್ರ ಇದೆ ಅಂತ ತೋರಿಸ್ಕೊಂಡು ನಾವ್ ಏರ್ಲಿಲ್ಲ, ಎದುರಿಗೆ ಬಂದವನಿಗೆ 4 ಬಾರಿಸಿಟ್ವಿ. ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ನಾವೆಲ್ಲ ಬುದ್ಧ ಬಂದ್ಮೇಲೆ ತಪ್ಪು ಅರ್ಥ ಮಾಡ್ಕೊಂಡ್ವಿ. ಅಶೋಕ ಅಂತ ಒಬ್ಬ ರಾಜ ಇದ್ದ. ತುಂಬಾ ಸುಂದರವಾದ ಘಟನೆ. ಭಾರತ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಇವತ್ತು 1965ರ ಯುದ್ಧದ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಇದನ್ನ ಪ್ರಸ್ತುತಪಡಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತೀನಿ ಅಷ್ಟೇ. ಭಾರತ ಅನ್ನೋ ಈ ರಾಷ್ಟ್ರದಲ್ಲಿ ಅಶೋಕ ಅಂತ ಒಬ್ಬ ಶ್ರೇಷ್ಠ ರಾಜ ಇದ್ದ. ಅವನ ಹತ್ರ ಲಕ್ಷಾಂತರ ಸೈನಿಕರ ಪಡೆ ಇತ್ತು. ಆದ್ರೆ ಯಾರ ಮೇಲೂ ಯುದ್ಧ ಮಾಡ್ತಿರ್ಲಿಲ್ಲ. ಮಂತ್ರಿಗಳು ಕೇಳಿದ್ರು, ಈ ಸೈನಿಕರು ಯಾಕಾದ್ರೂ ಬೇಕು, ಇವ್ರನ್ನ ವಾಪಸ್ ಕಳಿಸ್ಬಿಡೋಣ ಅಂತ. ರಾಜ ಹೇಳ್ದ, ನಿನಗೆ ಅರ್ಥನೇ ಆಗ್ಲಿಲ್ಲ ನನ್ನ ಐಡಿಯಾ ಏನು ಅಂತ. ಒಂದ್ ಕೆಲಸ ಮಾಡ್ತೀನಿ ಅಂತ ಅಮಾವಾಸ್ಯೆಯ ರಾತ್ರಿ ಆತ ತನ್ನ ಮಂತ್ರಿಯನ್ನು ಕರ್ಕೊಂಡು ರಸ್ತೆಯಲ್ಲಿ ಹೋಗ್ತಿದ್ದ. ಎದುರಿಗಿಂದ ಒಬ್ಬ ಕುರುಡ, 2 ಕಣ್ಣಿಲ್ಲದವನು, ಕೈಯಲ್ಲಿ ಒಂದು ಲಾಟಿನ ಹಿಡ್ಕೊಂಡು ಬರ್ತಿದ್ದ. ರಾಜ ಕೇಳ್ದ, 2 ಕಣ್ಣಿಲ್ಲ ಇವನಿಗೆ, ಕತ್ಲಾದ್ರೇನು ಬೆಳಕಾದ್ರೇನು, ಇವನ್ಯಾಕೆ ಲಾಟಿನ ಹಿಡ್ಕೊಂಡು ಬರ್ತಿದ್ದಾನೆ, ಕೇಳ್ಕೊಂಡ್ ಬಾ ಅಂತ. ಮಂತ್ರಿ ಹಿಂಗೆ ಕೇಳ್ದ, ಏನಯ್ಯ ಕುರುಡ, 2 ಕಣ್ಣಿಲ್ಲ ನಿನಗೆ, ಕತ್ಲಾದ್ರೇನು ಬೆಳಕಾದ್ರೇನು, ನೀನ್ ಯಾಕೆ ಲಾಟಿನ ಹಿಡ್ಕೊಂಡು ಬರ್ತಿದ್ಯಾ ಅಂತಂದ್ರೆ ಆ ಕುರುಡ ಹೇಳ್ದ, ಸ್ವಾಮಿ, ಲಾಟಿನ್ ನನಗಲ್ಲ ನಿಮಗೆ. ನಾನು ಕುರುಡ, ಎಚ್ಚರಿಕೆಯಿಂದ ನಡಿತೀನಿ. ಕಣ್ಣಿರೋ ನೀವು ಅಮಾವಾಸ್ಯೆಯ ಕತ್ಲಲ್ಲಿ ಬಿರ್ರಿಯಾಗಿ ನಡಿತೀರಿ, ನೀವು ನನ್ನ ಮೈ ಮೇಲೆ ಬೀಳಬಾರ್ದು ಅಂತ ನಾನು ಲಾಟಿನ್ ಹಿಡ್ಕೊಂಡು ಬರ್ತಿದ್ದೀನಿ, ಪಕ್ಕಕ್ಕೆ ಸರೀರಿ ಎಂದ. ಭಾರತ ಸೈನಿಕರನ್ನ ಇಟ್ಕೊಂಡಿದ್ದು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸೋದು ಯಾರ ಮೇಲೆ ಏರ್ ಹೋಗ್ಲಿಕ್ಕಲ್ಲ, ನನ್ನ ಮೇಲೆ ಏರಿದ್ರೆ ಕೈಕಾಲು ಮುರಿದೇ ಬಿಡಲ್ಲ, ಹುಷಾರಾಗಿರಿ ಅಂತ, ನನ್ನ ಭೂಮಿಯ 1 ಇಂಚನ್ನು ಬಿಟ್ಕೊಡಲ್ಲ ಅಂತ. ಇದಕ್ಕೋಸ್ಕರ ಬದುಕಿದವ್ರು ನಾವು.
ಈ ಕಾರಣವನ್ನ ಈ ದೇಶದ ಕ್ರಾಂತಿಕಾರಿಗಳು ಯಾವಾಗಲೂ ಸಾಬೀತುಪಡಿಸಿದ್ರು. ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣ ಆಯ್ತಲ್ಲ, ಗ್ರೀಕರ ಅಲೆಕ್ಸಾಂಡರ್ನಿಂದ ಹಿಡಿದು ಬ್ರಿಟಿಷರ ಮೌಂಟ್ ಬ್ಯಾಟನ್ನವರೆಗೆ ನಿರಂತರವಾದ ದಾಳಿಯನ್ನ ಈ ದೇಶ ಸಹಿಸಿಕೊಳ್ತು. ಆದರೆ ಪ್ರತಿ ಬಾರಿ ಆಕ್ರಮಣಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತು. ನೆನಪಾಡ್ಕೊಳ್ಳಿ, ಔರಂಗಜೇಬನ ವಿರುದ್ಧ ಸೆಟೆದು ನಿಂತಂತ ನಮ್ಮ ಮಹಾರಾಷ್ಟ್ರದ ವೀರಕಲಿ ಶಿವಾಜಿ ಮಹಾರಾಜರ ನೆನಪಿಸ್ಕೊಂಡ್ರೆ ಒಮ್ಮೆ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರ ಬದುಕೆ ಹಂಗಿತ್ತು, ತಾಯಿ ಬೆಳೆಸಿದ ಹೆಂಗಿತ್ತು ಗೊತ್ತೇನು? ಅದೊಮ್ಮೆ ಶಿವಾಜಿ ಮಹಾರಾಜರು ಅವ್ರ ಅಮ್ಮನ ಬಂದು ಕೇಳಿದ್ರಂತೆ, ಅಮ್ಮ ನನ್ನ ಎಲ್ಲ ಫ್ರೆಂಡ್ಸ್ಗಳ ತಾಯಂದ್ರು ಬ್ಲೌಸ್ ಹಾಕೋತಾರೆ, ಕುಬ್ಸ ಹಾಕೋತಾರೆ, ನೀನ್ ಮಾತ್ರ ಹಾಕೊಳ್ಳಲ್ಲ ಯಾಕೆ? ತಾಯಿ ಅಂದ್ಲು, ನೀನ್ ಈ ಪ್ರಶ್ನೆ ಕೇಳಲಿ ಅಂತ ಕಾಯ್ತಿದ್ದೆ. ಮಗ ಕೇಳಿದ, ಯಾಕಮ್ಮ? ಯಾಕೆ ಅಂದ್ರೆ ನನಗೊಂದು ಕನಸಿದೆ, ಅಗೋ ಆ ಕೋಟೆಯ ಮೇಲೆ ಮೊಘಲರ ಧ್ವಜ ಹಾರಾಡ್ತಾ ಇದೆ, ನೀನು ಹೋಗಿ ಅದನ್ನ ಕಿತ್ಕೊಂಡ್ ಬರಬೇಕು, ಅದರಲ್ಲೇ ನಾನು ಕುಪ್ಸ ಹೊಲಿಸ್ಕೋಬೇಕು ಅಂತ ಅವತ್ತಿಂದ ಕನಸು ಕಾಣ್ತಾ ಇದ್ದೀನಿ ಮಗು, ಯಾವತ್ ತಗೊಂಡು ಬರ್ತೀಯ ಅಂದ್ಲು ತಾಯಿ. ಏನ್ ಕಲ್ಪನೆ ರೀ ಈ ದೇಶದ್ದು! ಈ ದೇಶ ಮಕ್ಕಳಿಗೆ ಕೊಡ್ತಿದ್ದಂತ ಕಲ್ಪನೆ ಎಂತದ್ದು ಅಂತ ಯೋಚನೆ ಮಾಡಿ. ಧರ್ಮ ರಕ್ಷಣೆಯ, ಧರ್ಮ ಸ್ಥಾಪನೆಯ ಕಲ್ಪನೆ ಇದೆಯಲ್ಲ, ಒಂದಿಂಚು ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಈ ದೇಶದ ಕ್ರಾಂತಿಕಾರಿಗಳು ಹಂಗೆ ಬದುಕಿದ್ದವರು. ಬ್ರಿಟಿಷರ ಆಕ್ರಮಣಕ್ಕೆ ಪ್ರತೀಕಾರವಾಗಿ ತಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದವರು. ಎಂಥ ರೀತಿಯಲ್ಲಿ ಪ್ರಾಣ ಕೊಟ್ರು ಅಂತಂದ್ರೆ, ಚಡಿಯೇಟುಗಳಂತಿಂದ ಪ್ರಾಣ ಕೊಟ್ರು, ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಂಡು ಪ್ರಾಣ ಕೊಟ್ರು. ಈ ದೇಶದ ಕ್ರಾಂತಿಕಾರಿಗಳು ಸಾಯ್ಬೇಕಾದ್ರೂ ಕೂಡ ನಗನಗ್ತಾ ಹೆಮ್ಮೆಯಿಂದ ಪ್ರಾಣ ಬಿಟ್ರು. ಯಾವಾಗ್ಲಾದ್ರೂ ರಾಮ್ ಪ್ರಸಾದ್ ಬಿಸ್ಮಿಲ್ನ ನೆನಪಿಸ್ಕೊಳ್ಳಿ. 7 ಜನ ಕ್ರಾಂತಿಕಾರಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಇವರೆಲ್ಲರಿಗೂ ನೇಣು ಶಿಕ್ಷೆ ಕೊಡಬೇಕು ಅಂತ ನಿಶ್ಚಯ ಮಾಡಿ ಕೊನೆಯಲ್ಲಿ ಜಡ್ಜ್ ಕೇಳಿದ್ರು, ಏನಾದ್ರೂ ಹೇಳಬೇಕು ಅಂತಿದ್ಯಾ? ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ದ, ಒಂದೇ ಒಂದು ಮಾತು ಹೇಳಬೇಕು ಸರ್, ನಾವ್ 7 ಜನ ಒಳ್ಳೆ ಗೆಳೆಯರು, ಇನ್ನು ಸಾಯ್ತೀವಿ, ಸಾಯೋಕ್ಕಿಂತ ಮುಂಚೆ ಕೋರ್ಟಿನ ಹೊರಗಡೆ ಲಾನಲ್ಲಿ ಕೂತ್ಕೋಬೇಕು, ಒಂದು 10 ನಿಮಿಷ ನಾವು ಖುಷಿಯಾಗಿರ್ಬೇಕು ಅಂತ ಅನ್ಕೊಳ್ತೀವಿ ಅಂತ. ಕೋರ್ಟಿನ ಹೊರಗಡೆ ಲಾನಲ್ಲಿ ಕೂರಿಸಿದ್ರು. ಹಿಂಗೆ ಸಾವಿರಾರು ಜನ ಅವರು ನೋಡ್ಲಿಕ್ಕೆ ಅಂತ ಕಾಯ್ಕೊಂಡು ನಿಂತಿದ್ದಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅವನ ಗೆಳೆಯರು ಕೊನೆಯಲ್ಲಿ ಹಾಡಿದ ಸಾಲುಗಳೇನು ಗೊತ್ತೇನು? ಅವ್ರು ಹಾಡ್ತಾರೆ, ತರುಣರು ನೆನ್ಪಿಟ್ಕೊಳ್ಬೇಕು ಈ ಸಾಲುಗಳನ್ನ. ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ದ, ದುಶ್ಮನೋಂಕಿ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾನೆ, ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖನಾ ಹೈ ಜೋರ್ ಕಿತನಾ ಬಾಜುವೆ ಕಾ ದಿಲ್ ಮೇ ಹೈ. ಅರ್ಥ ಏನ್ ಗೊತ್ತೇನು? ಸಾಯೋ ಹುಚ್ಚು ನನ್ನ ಎದೆಗೆ ಬಂದಿದೆ, ಕೊಲ್ಲುವವನಿಗೆ ಅದೆಷ್ಟು ತಾಕತ್ತಿದೆಯೋ ನೋಡ್ಬೇಕಿದೆ ನಾನೀಗ ಅಂತ. ಇದು ಈ ದೇಶದ ಕ್ರಾಂತಿಕಾರಿಗಳ ಮಾತು. ಕೊಲ್ಲುವವನ ತಾಕತ್ತು ಜಾಸ್ತಿನೋ ಸಾಯುವವನ ಇಚ್ಛೆ ದೊಡ್ಡದ್ದು ಅಂತ. ಈ ದೇಶದ 6.5 ಲಕ್ಷ ಕ್ರಾಂತಿಕಾರಿಗಳು ಈ ದೇಶಕ್ಕೆ ಹಿಂಗ್ ಬಲಿದಾನ ಮಾಡಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಆದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಏನಾಯ್ತು ಗೊತ್ತೇನು? 1947 ಆಗಸ್ಟ್ 14 ಮಧ್ಯರಾತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಮಿತ್ರರೇ ಗೊತ್ತಿರಲಿ, 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಪಡ್ಕೊಂಡ್ವಿ ನಾವು. ಮಧ್ಯರಾತ್ರಿ ಯಾಕೆ ಕೊಟ್ಟರು? ನಾನು ಸುಮ್ಮನೆ ಕಾಲೇಜಿನ ಮೇಷ್ಟ್ಗಳನ್ನ ಪ್ರಶ್ನೆ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಸರ್ ಅಂತಾರೆ. ಯಾಕೆ ಗೊತ್ತೇನು? ಬಹಳ ಸಿಂಪಲ್. ನಾವು ಕತ್ಲಲ್ಲಿದ್ದಾಗ ಬ್ರಿಟಿಷರು ಬೆಳಕಲ್ಲಿದ್ರು, ಅವರಿಗೆ ಬೆಳಕಿದ್ದಾಗ ನಮ್ ಕತ್ಲಿತ್ತು, ಅವ್ರು ತಮ್ಮ ಬೆಳಕಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು, ನಾವು ಕತ್ಲಲ್ಲಿ ಸ್ವೀಕಾರ ಮಾಡಿದ್ವಿ. ಅರ್ಥ ತುಂಬಾ ಸ್ಪಷ್ಟ. ಯಾವಾಗ ಪಶ್ಚಿಮ ಕತ್ಲಲ್ಲಿರುತ್ತೋ ಆಗ ನಾವು ಬೆಳಕಿಗೆ ಬಂದ್ಬಿಡ್ತೀವಿ ಅನ್ನೋ ಹೆದರಿಕೆಯಿಂದ ತಾವು ಬೆಳಕಲ್ಲಿದ್ದಾಗಲೇ ಸ್ವಾತಂತ್ರ್ಯ ಕೊಟ್ಟರು. ಇರೋದು ಒಂದೇ ಒಂದು ದಾರಿ, ನಾವು ಬೆಳಕಿಗೆ ಬರಬೇಕು. ನಾವು ಬೆಳಕಿಗೆ ಬಂದು ಜಗತ್ತಿಗೆ ಬೆಳಕನ್ನ ಕೊಡ್ಲಿಕ್ಕೆ ನಿಂತ್ರೆ ಪಶ್ಚಿಮ ತಂತಾನೆ ನೆಟ್ಟಗಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಅವ್ರು ತಮಗೆ ತಕ್ಕಂತೆ ಸ್ವಾತಂತ್ರ್ಯ ಕೊಟ್ಟರು, ನಾವು ಈ ಸ್ವಾತಂತ್ರ್ಯಕ್ಕೆ ಹೊಸ ವ್ಯಾಖ್ಯಾನ ಬರೆಯೋಣ. ಹೆಂಗ್ ಕೊಟ್ರು ಗೊತ್ತೇನು? ಇಡೀ ದೇಶವನ್ನ ಅಖಂಡವಾಗಿ ಕೊಡ್ಲಿಲ್ಲ. ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ, ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಅಂತ 2 ಡಿವಿಷನ್ ಮಾಡಿದ್ರು. ಬ್ರಿಟಿಷರು ನಮ್ಮನ್ನು ಆಳಿದ್ದೆ ಹಿಂಗೆ. ಹಿಂದೂ ಮುಸಲ್ಮಾನ್ ಅನ್ನೋ ಡಿವಿಷನ್ ಇಟ್ರು. ನಮ್ಮ ಹಿಂದೂಗಳೊಳಗೆ 28 ಜಾತಿಗಳನ್ನ ತುರುಕಿ ಒಂದು ಜಾತಿ ಮತ್ತೊಂದು ಜಾತಿಯ ಮೇಲೆ ಕಾದಾಡುವಂತೆ ಮಾಡಿ, ನಾವು ಒಬ್ಬರು ಕಂಡ್ರೆ ಮತ್ತೊಬ್ಬರು ಕಿತ್ತಾಡುವಂತೆ ಮಾಡಿದ್ರು. ಇಡೀ ದೇಶವಾಗಿ ಆಲೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ದೇಶ ಛಿದ್ರವಾಗೋಯ್ತು. ಕೊನೆ ಪಕ್ಷ ಹಿಂದೂಗಳು ಒಟ್ಟಾದ್ರು. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಯಾವ ಪರಿ ಕ್ರೌರ್ಯ ತೋರಿಸಿದ ಅಂತಂದ್ರೆ, ಈ ದೇಶವನ್ನ ಅನಿವಾರ್ಯವಾಗಿ ತುಂಡು ಮಾಡಲೇಬೇಕಾಯ್ತು. ಭಾರತವನ್ನ 2 ಭಾರತ ಮಾಡಿದ್ರು, ಒಂದು ಹಿಂದೂಸ್ತಾನ ಮತ್ತೊಂದು ಪಾಕಿಸ್ತಾನ ಅಂತ. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಯಾರಾದ್ರೂ ಹಿರಿಯರಿದ್ರೆ ಮಾತ್ರ ಗೊತ್ತಿರ್ಲಿಕ್ಕೆ ಸಾಧ್ಯ. ಪಾಕಿಸ್ತಾನ ಕೂಡ 1 ಪೀಸ್ ಆಗಿರ್ಲಿಲ್ಲ, 2 ಪೀಸ್ ಪಾಕಿಸ್ತಾನ ಇತ್ತು. 1 ಪೀಸ್ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನ, ಇವತ್ತು ಬಾಂಗ್ಲಾದೇಶ ಅಂತಾಗಿದೆ. ಇನ್ನೊಂದು ವೆಸ್ಟ್ ಪಾಕಿಸ್ತಾನ. 2 ಪಾಕಿಸ್ತಾನ ಅಂತ ಡಿವೈಡ್ ಆಗಿತ್ತು. ಈ ವೆಸ್ಟ್ ಪಾಕಿಸ್ತಾನದಲ್ಲಿ ಯಾರು ಅಧ್ಯಕ್ಷನೋ ಅವನೇ ಈಸ್ಟ್ ಪಾಕಿಸ್ತಾನವನ್ನು ಆಳ್ತಿದ್ದ. 2ರ ನಡುವೆ ಹೆಚ್ಚು ಕಡಿಮೆ ಸಾವಿರಾರು ಕಿಲೋಮೀಟರ್ಗಳ ಅಂತರ ಇತ್ತು. 2 ಡಿವಿಷನ್ ಮಾಡಿ ಪಾಕಿಸ್ತಾನವನ್ನು ಬಿಟ್ಕೊಟ್ಟಿದ್ರು. ಕಲ್ಪನೆ ಹೆಂಗಿದೆ ಅಂದ್ರೆ, ಒಬ್ಬ ರೈತ, 1 ಎಕರೆ ಜಮೀನ್ ಈ ಕಡೆ, 1 ಎಕರೆ ಜಮೀನ್ ಆ ಕಡೆ, ಮಧ್ಯದಲ್ಲಿ 100 ಎಕರೆ ವಿಸ್ತಾರವಾಗಿರುವಂತ ಜಮೀನಿದೆ ಅಂತ ಇಟ್ಕೊಳ್ಳಿ.
ನಾನು ಬಡರ ಚಿಕ್ಕ ರೈತ, ನನ್ನ ಮನೆಯಲ್ಲಿ 150 ಜನ ಇದ್ದಾರೆ. ಈ ವಿಸ್ತಾರ ಭೂಮಿಯನ್ನು ಹೊಂದಿರುವಂತ ರೈತನ ಮನೆಯಲ್ಲಿ ಯಾರು ಇಲ್ಲ ನೋಡ್ಕೊಳ್ಳೋರು. ಅವನ್ ಪಾಪ ಪ್ರಯತ್ನ ಪಟ್ಕೊಂಡು ತಾನೇ ಆಗಾಗ ರೌಂಡ್ ಹೊಡ್ಕೊಂಡು ಬರ್ತಾನೆ. ಆಗ ಏನ್ ಮಾಡ್ಬೋದು ಗೊತ್ತಾ, ಈ ಚಿಕ್ಕ ರೈತ ಇವನೇನ್ ಮಾಡ್ತಾನೆ, ನೀನು ನನಗೆ ಜಾಗ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಆ ಕಡೆಯಿಂದ ಈ ಕಡೆಗೆ ಹೋಗ್ಲಿಕ್ಕೆ ನಾನು ಕಿರಿಕಿರಿ ಮಾಡ್ತಿರ್ತೀನಿ ಅಂತ ತನ್ನ ದನಗಳನ್ನು ಬಿಡ್ತಾನೆ. ತಾನು ಒಳಗೆ ಬಂದು ಬೆಳೆನ್ ಕಟ್ ಮಾಡ್ತಾನೆ. ತಾನು ಎಷ್ಟಾದ್ರೂ ಸಾಧ್ಯ ಅಂತ ಕಿರಿಕಿರಿ ಮಾಡ್ತಿರ್ತಾನೆ. ಥೇಟ್ ಪಾಕಿಸ್ತಾನ ಹಿಂಗೆ ಮಾಡ್ತಿದ್ವಿ. ಪಾಕಿಸ್ತಾನ ಎಷ್ಟು ಕಿರಿಕಿರಿ ಮಾಡ್ತು ನಮಗೆ ಅಂತಂದ್ರೆ ನಾವು ಪದೇ ಪದೇ ಕ್ಷಮಿಸಿದ್ವಿ. 1947ರಲ್ಲಿ ಡಿವೈಡ್ ಆದ ಕೆಲವೇ ತಿಂಗಳುಗಳಲ್ಲಿ ಆ ದುಷ್ಟ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡ್ತು. ಕಾಶ್ಮೀರವನ್ನ ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತು. ಕಾಶ್ಮೀರದ ರಾಜ ಇನ್ನೂ ಭಾರತಕ್ಕೆ ಸೇರ್ಕೊಂಡಿರ್ಲಿಲ್ಲ. ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಇದ್ದ. ಯಾವಾಗ ಅವ್ರು ಆಕ್ರಮಣ ಮಾಡಿಬಿಟ್ರೋ ಅವನೊಂದು ಪತ್ರ ಬರೆದು ಕೊಟ್ಟ, ನಾನು ಭಾರತಕ್ಕೆ ಬಂದ್ಬಿಡ್ತೀನಿ, ನನ್ನ ಕಾಶ್ಮೀರ ಉಳಿಸ್ಕೊಡಿ ಅಂತ. ಕೂಡಲೇ ಸರ್ದಾರ್ ಪಟೇಲ್ರು ತಮ್ಮ ಸೈನಿಕರನ್ನ ಕಾಶ್ಮೀರಕ್ಕೆ ಹೋಗಿ ಅಂತ ಆಜ್ಞೆ ಕೊಟ್ಟರು. ಕಾಶ್ಮೀರಕ್ಕೆ ಹೋದಂತ ಸೈನಿಕರು ಪಾಕಿಸ್ತಾನಿಯರನ್ನ ಹೆಂಗ್ ಬಡದ್ರು ಅಂತಂದ್ರೆ 1947ರ ಮೊದಲ ಯುದ್ಧದಲ್ಲೇ ಪಾಕಿಸ್ತಾನ ಸೋತೋಯ್ತು. ಅಕೌಂಟ್ ಓಪನಿಂಗೇ ಸರಿ ಇಲ್ಲ ಅವರು. ಮೊದಲನೇ ಅಕೌಂಟ್ ಓಪನಿಂಗ್ ಬ್ಯಾಟ್ಸ್ಮನ್ನೇ ಡಕ್ಕಲ್ಲ, 0 ಹೋಗ್ಬಿಟ್ಟ, ಕೆಟ್ಟದಾಗ ಔಟ್ ಆಯ್ತು ಅವನು. ಹೆಂಗ್ ಔಟ್ ಆಗ್ಬಿಟ್ಟ ಅಂತಂದ್ರೆ ಪಾಕಿಸ್ತಾನ ಡಿಸೈಡ್ ಮಾಡ್ತು ಇನ್ನು ಮುಂದೆ ಭಾರತದ ಮೇಲೆ ಕಣ್ಣು ಹಾಕಬಾರದು. ಆದ್ರೆ ಈ ದೇಶದ ಪ್ರಧಾನಿ ನೆಹರು ಇದ್ರಲ್ಲ, ಅವ್ರಿಗೆ ಖಯಾಲಿಗಳು ಜಾಸ್ತಿ. ಅವರು ಜಗತ್ತಿನ ಮುಂದೆ ಹೇಳ್ತಿದ್ರು ಭಾರತ ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ, ಹಿಂಗಾಗಿ ನಿಧಾನವಾಗಿ ಸೈನಿಕರ ಅಗತ್ಯ ನಮಗಿಲ್ಲ, ಅದಕ್ಕೋಸ್ಕರ ಭಾರತದಲ್ಲಿ ಶಸ್ತ್ರಗಳನ್ನು ನಾವು ಪ್ರೊಡ್ಯೂಸು ಮಾಡಲ್ಲ, ಬೇರೆ ರಾಷ್ಟ್ರದಿಂದ ಇಂಪೋರ್ಟು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಮಗೆ ಪಾಕಿಸ್ತಾನದ ಮೇಲೂ ಪ್ರೀತಿ ಇದೆ, ಚೀನಾದ